ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಟಾಟಾ ಮೆಮೋರಿಯಲ್ ಸೆಂಟರ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಇನ್ನು ಈ ಹುದ್ದೆಗಳು ಬಿಹಾರ್ನ ಹುದ್ದೆಗಳು ಆಗಿರ್ತವೆ. ಇನ್ನು ಈ ನೋಟಿಫಿಕೇಷನ್ನು ಡಿಸೆಂಬರ್ 30, 2024 ಇಸ್ವಿಯಲ್ಲಿ ಹೊರಡಿಸಲಾಗಿದ್ದು ಹಾಗೆ ಇದು ವಾಕ್-ಇನ್ ಇಂಟರ್ವ್ಯೂ ಹುದ್ದೆಯಾಗಿರುತ್ತದೆ. ಇನ್ನು ಇಂಟರ್ವ್ಯೂ ಸಮಯವು 9 ಗಂಟೆಯಿಂದ 10 ಗಂಟೆ ಒಳಗೆ ಅಲ್ಲಿ ಹಾಜರಿರಬೇಕಾಗುತ್ತದೆ. ಹೋಮಿ ಭಾಭಾ ಸೆಂಟರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಶ್ರೀಕೃಷ್ಣ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕ್ಯಾಂಪಸ್ ಮೋಜ್ನಗರ್ ಮುಜಾಫರ್ಪುರ್ ಬಿಹಾರ್ನ 842004ನ ಮತ್ತು ಫೋನ್ ನಂಬರ್ ಬಂದು 9472377509 ಆಗಿರ್ತದೆ. ಇನ್ನು ಹುದ್ದೆಗಳು ನೋಡೋದಾದರೆ ಮೊದಲನೇದಾಗಿ ಕಂಟೆಸ್ಟೆಂಟ್ನ ಹುದ್ದೆಗಳಿಗೆ ಬುಧವಾರ 11ನೇ ತಿಂಗಳು 15ನೇ ತಾರೀಕು ಇಂಟರ್ವ್ಯೂ ಇರುತ್ತದೆ. ಹಾಗೆ ಈ ಹುದ್ದೆಗೆ ಒಟ್ಟು 10 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 1,00,000ದಿಂದ 1,40,000ವರೆಗೆ ವೇತನವಿರುತ್ತದೆ. ಹಾಗೆ ಏಜ್ ಲಿಮಿಟ್ ಬಂದು 45 ಇಯರ್ಸ್ ಆಗಿರುತ್ತದೆ. ಈ ಹುದ್ದೆಗೆ DM ಆನ್ಕಾಲಜಿ ಅಥವಾ ಈಕ್ವಲೆಂಟ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಯು ಹಾಗೂ MD DNB ಇನ್ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ ಪ್ಯಾಥಾಲಜಿ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಎರಡನೇದಾಗಿ ಮೆಡಿಕಲ್ ಆಫೀಸರ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ 16ನೇ ತಾರೀಕು ವಾಕ್-ಇನ್ ಇಂಟರ್ವ್ಯೂ ಇದ್ದು ಒಟ್ಟು 2 ಹುದ್ದೆಗಳು ಖಾಲಿರುತ್ತವೆ. ಈ ಹುದ್ದೆಗೆ ಆಯ್ಕೆಯಾದಲ್ಲಿ 84,000ದಿಂದ 1,00,000ವರೆಗೆ ವೇತನವಿರುತ್ತದೆ. ಈ ಹುದ್ದೆಯು ಕೂಡ ಬಿಹಾರ್ನ ಹುದ್ದೆಗಳು ಆಗಿದ್ದು ಏಜ್ ಲಿಮಿಟ್ ಬಂದು ಸೇಮ್ 45 ಇಯರ್ಸ್ ಆಗಿದ್ದು MBBS ಡಿಗ್ರಿ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಮೂರನೇ ಹುದ್ದೆಯಾಗಿ ಫಾರ್ಮಸಿಸ್ಟ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಶುಕ್ರವಾರ 17ನೇ ತಾರೀಕು ಇಂಟರ್ವ್ಯೂ ಇದ್ದು ಒಟ್ಟು 8 ಹುದ್ದೆಗಳು ಖಾಲಿರುತ್ತವೆ. ಆಯ್ಕೆಯಾದಲ್ಲಿ 20,000ದಿಂದ 22,000ವರೆಗೆ ವೇತನವಿದ್ದು B ಫಾರ್ಮಾ ವಿತ್ ಮ್ಯಾಕ್ಸಿಮಮ್ 1 year ಎಕ್ಸ್ಪೀರಿಯನ್ಸ್ ಅಥವಾ D ಫಾರ್ಮಾ ವಿತ್ 3 years ಮಿನಿಮಮ್ 3 years ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಏಜ್ ಲಿಮಿಟ್ ಬಂದು 30 ಇಯರ್ಸ್ ಆಗಿದ್ದು ಇನ್ನು 4ನೇ ಹುದ್ದೆಯಾದ ಡೇ ಕೇರ್ ಅಂದರೆ ಕೋಆರ್ಡಿನೇಟರ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಮಂಡೇ ಇಂಟರ್ವ್ಯೂ ಇರುತ್ತದೆ. ಅಂದರೆ 20ನೇ ತಾರೀಕು ಇಂಟರ್ವ್ಯೂ ಇದ್ದು ಇದೇ ತಿಂಗಳು ಒಟ್ಟು 1 ಹುದ್ದೆ ಮಾತ್ರ ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 50,000ದಿಂದ 70,000ವರೆಗೆ ವೇತನವಿರುತ್ತದೆ. ಹಾಗೆ ಈ ಹುದ್ದೆಗೆ MBBS MDS MPH ಆಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 45 ಇಯರ್ಸ್ ಆಗಿರುತ್ತದೆ. ಇನ್ನು 5ನೇದಾಗಿ ಮಲ್ಟಿ ಟಾಸ್ಕಿಂಗ್ನ ಸ್ಟಾಫ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಮಂಗಳವಾರ ಇಂಟರ್ವ್ಯೂ ಇದ್ದು 21 ಮಂಗಳವಾರ ಇಂಟರ್ವ್ಯೂ ಇರುತ್ತದೆ. ಒಟ್ಟು 4 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 10,000ದಿಂದ 15,000ವರೆಗೆ ವೇತನವಾಗಿದ್ದು ಏಜ್ ಲಿಮಿಟ್ ಬಂದು 30 ಇಯರ್ಸ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ 10th ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ಕ್ಲೀನಿಂಗ್ ಸ್ವೈಪಿಂಗ್ ಮಾಪಿಂಗ್ ಕ್ಲೀನಿಂಗ್ ಆ್ಯಂಡ್ ಡ್ರೈನೇಜ್ ಟಾಯ್ಲೆಟ್ ವಿಂಡೋ ಗ್ಲಾಸ್ ಪ್ಯಾನೆಲ್ ಗ್ಲಾಸ್ ಕ್ಲೀನಿಂಗ್ ಬರೋವಂಥ ಅಭ್ಯರ್ಥಿಗಳು ಮತ್ತು 10th ಪಾಸ್ ಆಗಿರೋವಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಕೊನೆಯದಾಗಿ ನರ್ಸ್ನ ಹುದ್ದೆಗಳು ಖಾಲಿ ಇದ್ದು ಬುಧವಾರ ಈ ಹುದ್ದೆಗೆ 22 ಬುಧವಾರ ಇಂಟರ್ವ್ಯೂ ಇರುತ್ತದೆ. ಒಟ್ಟು ಹುದ್ದೆಗಳು ಬಂದು 37 ಆಗಿದ್ದು ಆಯ್ಕೆಯಾದಲ್ಲಿ 18,000ದಿಂದ 22,000ವರೆಗೆ ವೇತನವಿರುತ್ತದೆ. ಇನ್ನು ಈ ಹುದ್ದೆಗೆ ಎಜುಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ GNM BSc ನರ್ಸಿಂಗ್ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಏಜ್ ಲಿಮಿಟ್ ಬಂದು 30 ಇಯರ್ಸ್ ಆಗಿರುತ್ತದೆ. ಹಾಗೆ ಇದು ಕಾಂಟ್ರಾಕ್ಟ್ನ ಹುದ್ದೆಯಾಗಿದ್ದು 6 month ಕಾಂಟ್ರಾಕ್ಟ್ ಆಗಿರುತ್ತದೆ ಮತ್ತು ಕಂಟಿನ್ಯೂಷನ್ ಕೂಡ ಇರ್ತದೆ.
ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ರೈಟಿಂಗ್ ಎಕ್ಸಾಮಿನೇಷನ್ ಮತ್ತು ಪರ್ಸನಲ್ ಇಂಟರ್ವ್ಯೂವನ್ನು ನೀಡಲಾಗುತ್ತದೆ. ಮತ್ತು ಅರ್ಜಿ ಸಲ್ಲಿಸುವಂಥವ್ರು ಅದಕ್ಕೆ ಬೇಕಾಗೋ ಡಾಕ್ಯುಮೆಂಟ್ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ಇರೋವಂಥವನ್ನ ಸಬ್ಮಿಟ್ ಮಾಡಿ. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಇಂಟರ್ವ್ಯೂ ಸಮಯಕ್ಕೆ ಬೇಕಾಗುತ್ತೆ. ಜೆರಾಕ್ಸ್ನ ಒಂದು ಕಾಪಿ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತದೆ. ಹಾಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಎಲ್ಲ ನೀಡಬೇಕಾಗುತ್ತದೆ. ಅದ್ರ ಜೊತೆಗೆ ನಿಮ್ಮ ಫೋಟೋಸು, ಅದ್ರ ಬಿಟ್ಟು ನೀವು ಎಕ್ಸ್ಪೀರಿಯೆನ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನು ಕೂಡ ಒಂದು ಫೋಟೋ ಕಾಪಿ ತೆಗೆದು ಸಬ್ಮಿಟ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.